Brahmin's Cafe, Brahmin's Cafe. ಇಷ್ಟೊಂದು ಬಂಗಾರ ಈ ಬಳೆನೆಲ್ಲ ನನಗೆ ಆಗ್ತಾ ಇದ್ದೀರಲ್ಲ. ನಮಸ್ಕಾರ ಸರ್. ನಮಸ್ಕಾರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಶಾಂತ. ಹಾ ರೀ. ಆಯ್ತಮ್ಮ. ನನ್ನ ತಂಗಿ ಕನ್ಯಾ ಅಂತ ನೋಡಿ. ಸೌಂದರ್ಯ, ಎಷ್ಟು ಮುದ್ದಾಗಿ ಕಾಣ್ತಾ ಇದೆಯೇ, ನನ್ನ ಕಣ್ಣೇ ನಂಬಕ್ಕಾಗ್ತಾ ಇಲ್ಲ. ಇದೆಲ್ಲ ಯಾಕೆ ಮಾಡಕ್ ಹೋದ್ರಿ? ಮಾಡ್ದೆ ಮತ್ತೆ, ನನ್ ಮಗಳಲ್ವಾ. ನಿನ್ನ ಮಗಳ? ಅಂದ್ರೆ ಏನು ಅಂದ್ರೆ ರೀ, ಅವಳೇ ನಮ್ಮನೆ ಸೊಸೆ ಅಂತ ನಿಶ್ಚಯ ಆದ್ಮೇಲೆ ಅವಳು ನಮ್ಮನೆ ಮಗಳೇ ಅಲ್ವಾ. ಆ ಅರ್ಥದಲ್ಲಿ ಹೇಳಿದ್ಯಾ? ಒಳ್ಳೇದು ಬಿಡು. ಶಾಂತ, ನಿನ್ನ ಹಾಗೆ ಪ್ರತಿಯೊಬ್ಬ ಅತ್ತೆಯನ್ನು ಮನೆಗೆ ಬರೋ ಸೊಸೆನ ತನ್ನ ಮಗಳು ಅನ್ನೋ ಹಾಗೆ ನೋಡ್ಕೊಂಡ್ಬಿಟ್ರೆ ಜಗತ್ತಲ್ಲಿ ಅತ್ತೆ ಸೊಸೆ ಜಗಳಗಳು ಬರೋದೇ ಇಲ್ಲ. ನೀವೇನಂತೀರಿ? ನಿಮ್ಮದು ದೊಡ್ಡ ಗುಣ ಸರ್. ಅಷ್ಟಿಲ್ದೆ ಹೇಳ್ತಾರಿ ತುಂಬಿದ ಕೊಡ ತುಳ್ಕಲ್ಲ ಅಂತ. ನಿಮ್ಮಂತ ತಂದೆ ತಾಯಿ ಇರುವಂತ ಈ ಮನೆ ಸಿಕ್ಕಿದ್ದು ನನ್ನ ಮಗಳ ಪುಣ್ಯ ಸರ್. ವೈಶು, ನಿನಗೆ ಅತಿಗೆ ಆಗೋಳ್ನ ದೇವ್ರ ಮನೆಗೆ ಕರ್ಕೊಂಡು ಹೋಗಿ ತುಪ್ಪದ ದೀಪ ಹಚ್ಚಮ್ಮ. ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಒಳ್ಳೇದಾಗ್ಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊ. ಹೋಗು. ನೀನು ಹೋಗಯ್ಯ. ತಾವು ಕೂತ್ಕೊಳ್ಳಿ. ಸುಕನ್ಯಾ, ನನ್ನ ಮಗಳು, ನನ್ನ ಸೊಸೆ ದಂತದ ಬೊಂಬೆ ಇದ್ದಾಗಿದ್ದಾಳಲ್ಲ. ದಂತದ ಬೊಂಬೆನೇ ಶಾಂತ. ಇವರೆಲ್ಲರೂ ಹೇಳೋ ಹಾಗೆ ಇಂಥ ಗುಣವಂತನ ಕೈ ಹಿಡಿಯೋದಕ್ಕೆ ನಾನು ಅದೃಷ್ಟ ಮಾಡಿದ್ದೀನಿ. ವೈಭವ್, ಐ ಲವ್ ಯು.
ಏನಣ್ಣ ಕ್ಲೀನ್ ಬೋಲ್ಡಾ? ನನ್ನ ಗೆಳತಿ ನಿಂಗೆ ಹಿಡ್ಸಿದ್ಲಾ? ಭೇಷ್ ಮಗನೇ, ಭೇಷ್. ಬಹಳ ಸಂತೋಷ ಆಯ್ತು. ನೋಡಿದ್ಯಾ ಶಾಂತ, ನಿನ್ನ ಮಗ ಮದುವೆಗೆ ಒಪ್ಕೊಂಬಿಟ್ಟ. ಇನ್ನು ತಡ ಯಾಕೆ? ಮುಂದಿನ ಮುಹೂರ್ತದಲ್ಲೇ ಓಲ್ಗ ಊದಿಸ್ಬಿಡೋದು. ಶುಭಸ್ಯ ಶೀಘ್ರಂ. ಏನಮ್ಮ ಲವ್ ಎಟ್ ಫಸ್ಟ್ ಸೈಟಾ? ಅಲ್ಲ ಕಣೆ, ನಮ್ಮ ಅಣ್ಣನ್ ಹಾಗೆ ನೋಡ್ತಿದ್ಯಲ್ಲ ತಿಂದು ಹಾಕೋತಾರ. ನಮ್ಮ ಅಣ್ಣನ್ ಏನ್ ಐಸ್ ಕ್ರೀಮ್ ಅನ್ಕೊಂಡಿದ್ಯೋ ಅಥವಾ ಕ್ಯಾಡ್ಬರಿ ಚಾಕ್ಲೇಟ್ ಅನ್ಕೊಂಡಿದ್ಯೋ? ಹಾ, ಹೇಳು ಹೇಳು ಹೇಳು. ಹೋಗೆ, ಹಾಗೇನಿಲ್ಲ. ಓಹೋ, ಮೇಡಮ್ ಅವ್ರು ಸುಳ್ಳು ಬೇರೆ ಹೇಳತ್ ಕಲ್ತಿದಾರೋ? ಇರೋ, ಈಗ್ಲೇ ನಮ್ಮ ಅಣ್ಣನ್ ಕಾಲ್ ಮಾಡಿ ನಿನ್ ಹೆಂಡತಿ ಮಹಾ ಸುಳ್ಳು ಕುರ್ಕಿ ಅವಳ ಮಾತ್ ನಂಬೇಡ ಕಣೋ, ಹುಷಾರು ಅಂತ ಹೇಳ್ಬಿಡ್ತೀನಿ. ಅಯ್ಯೋ ಪ್ಲೀಸ್ ಕಣೆ, ಬೇಡ. ಹೌದಾ ಹೌದಾ, ಮತ್ ಹೇಳು ಅದೇನು ಅಂತ. ಅದು ಅವರು ನನ್ನ ಹಾಗೆ ತಿಂದು ಹಾಕೋಗಿ ನೋಡ್ತಾ ಇದ್ರಲ್ವಾ, ಅದಕ್ಕೆ ನಾನು ನೋಡ್ದೆ. ತಪ್ಪೇನು? ತಪ್ಪೇ ಇಲ್ಲ ಅಂತೀನಿ. ಈಗಿನ ಕಾಲದ ಹುಡುಗರಿಗೆ ಹೀಗ್ ಟಾಂಗ್ ಕೊಡ್ತಾ ಇರ್ಬೇಕು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಆಗ ಪ್ರೂವ್ ಮಾಡ್ತಾ ಇರ್ಬೇಕು ಕಣೆ. ಅವನು ನಿನ್ನ ನೋಡೋ ರೀತಿ ಇತ್ತಲ್ಲ, ಅದನ್ನ ನೋಡಿ ನನಗೆ ಭಯ ಆಗೋಗಿತ್ತು. ಭಯನಾ? ಯಾಕೆ? ಮತ್ತೆ ಒಂದೇ ನೋಟಕ್ಕೆ ಈ ಗುಲಾಬ್ ಜಾಮೂನ್ನ ಎಲ್ಲಿ ಗುಳುಂ ಮಾಡ್ಬಿಡ್ತಾನೋ ಅಂತ. ಅವನ್ ಬಾಯಲ್ಲಿ ನೀನೆಲ್ಲಿ ಕರಗಿ ನೀರಾಗ ಹೋಗ್ತೀಯೋ ಅಂತ. ನಾಳೆಯಿಂದ ನಾನು ಯಾರನ್ನ ಅತ್ತಿಗೆ ಅಂತ ಕರೀಲಿ ಅಂತ ಕಣೆ. ನೀನಿದ್ಯಲ್ಲ ನೀನು ತರಲೆ ಸುಬ್ಬಿ. ಸೀರಿಯಸ್ಲಿ ಕಣೆ, ನಿಮ್ಮಿಬ್ಬರು ಜೋಡಿ ಮೇಡ್ ಫಾರ್ ಈಚ್ ಅದರ್. ನಿಮ್ಮಿಬ್ಬರನ್ನ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅಂತ ಅನ್ಸುತ್ತೆ. ನಿಜವಾಗ್ಲು ನಿನ್ನಂತ ಹೆಂಡತಿನ ಪಡಿಯಕ್ಕೆ ನಮ್ಮಣ್ಣ ರಿಯಲಿ ಲಕ್ಕಿ. ಲಕ್ಕಿ ಅವರಲ್ಲ ಕಣೆ, ನಾನು. ಅಯ್ಯೋ ಅಯ್ಯೋ, ಎಂತ ದೊಡ್ಡ ತಪ್ಪಾಗೋಯ್ತು. ಅಯ್ಯಯ್ಯೋ, ಓ ಮೈ ಗಾಡ್, ಓ ಮೈ ಗಾಡ್. ಅಯ್ಯೋ, ತಪ್ಪಾಗೋಯ್ತು. ಅಯ್ಯೋ ದೇವ್ರೆ, ದೊಡ್ಡ ತಪ್ಪಾಗೋಯ್ತು. ಯಾಕೆ? ಏನಾಯ್ತು? ಏನ್ ತಪ್ಪು ಮಾಡಿದೆ? ಮತ್ತೆ ನಾಳೆ ನಮ್ಮ ಅಣ್ಣನ ಹೆಂಡತಿಯಾಗಿ ಬರೋ ನಿಮ್ಮನ್ನ ಅತ್ಗೆ ಅಂತ ಕರೀದೆ ಹೋಗೆ ಬಾರೆ ಅಂತ ಕರಿತಾ ಇದ್ದೀನಲ್ಲ. ಅಯ್ಯೋ ನಿನ್ನ, ನಾನು ಏನಾಯ್ತಪ್ಪ ಅಂತ ಸುಮ್ಮನೆ ಗಾಬರಿ ಆದೆ. ನೋಡು, ನೀನೇ ನನ್ನ ಅತ್ಕೆ ಪತ್ಕೆ ಅಂತ ಕರೆಯೋದು ಬೇಕಿಲ್ಲ. ಇವಾಗ ನಾವು ಫ್ರೆಂಡ್ಸ್ ಆಗಿ ಹೇಗಿದ್ದೀವೋ ಹೀಗೆ ಇರೋಣ. ಅದೇ ನನಗೂ ಕಂಫರ್ಟ್. ಬೇಡಮ್ಮ, ಆಮೇಲೆ ನಮ್ಮಣ್ಣನ ಹತ್ರ ಹೋಗಿ ನಿಮ್ ತಂಗಿಗೆ ಅತ್ಗೆ ಅನ್ನೋ ಮರ್ಯಾದೆನೇ ಇಲ್ಲ ಅಂತ ಕಂಪ್ಲೇಂಟ್ ಕೊಟ್ರೆ ನಾನೆಲ್ಗೆ ಹೋಗೋದು? ಅಯ್ಯೋ, ಎಷ್ಟೇ ರೇಗಿಸ್ತೀಯಾ? ಎಂಥ ವಿಪರ್ಯಾಸ. ಸ್ವಂತ ಅಕ್ಕನ ಅಕ್ಕ ಅಂತ ಕರೆಯಕ್ಕಾಗದೆ ಅತ್ತಿಗೆ ಅಂತ ಕರೆಯೋ ಪರಿಸ್ಥಿತಿ. ಛೇ, ಆದ್ರೂ ಏನೇ ಆಗ್ಲಿ, ಹೆತ್ತ ಮಗಳು ಸೊಸೆಯಾಗಿ ಹೆತ್ತೋರ್ ಜೊತೆಗೆ ಇರೋಂತ ಭಾಗ್ಯ ಎಷ್ಟ್ ಚೆನ್ನಾಗಿ ಸಿಗತ್ತೆ. ಅಲ್ಲ, ನನಗೆ ಚೀಲ್ ಕಚ್ಚಿದ್ರೆ ವೈಭವ್ ಯಾಕೆ ಚಡಪಡಿಸ್ಬೇಕು? ಅರ್ಧರಾತ್ರಿಯಲ್ಲಿ ಅವ್ರ್ಯಾಕೆ ನಮ್ಮ ಮನೆಗೆ ಓಡ್ ಬರಬೇಕು?
ಅಯ್ಯೋ ದೇವ್ರೆ, ಏ ಕರುಣ, ಕರುಣ, ಏನಾಗಿದೆ ನಿನ್ಗೆ? ಅಲ್ಲ ಇಷ್ಟಿಷ್ಟು ಹಾಲು ಕಾಯಿಸೋದಕ್ಕೆ ಇಷ್ಟು ದೊಡ್ಡ ಪಾತ್ರೆ ಯಾಕೆ ಇಟ್ಟಿದ್ಯಾ? ಬಾ ನೀನ್ ಈ ಕಡೆ. ಒಳ್ಳೆ ಹುಡುಗಿ. ಅಬ್ಬ, ಅವರ ಕಣ್ಣುಗಳು ಅದೆಷ್ಟು ತೀಕ್ಷ್ಣ, ಒಂಚೂರು ಕಪಟ, ಒಂಚೂರು ಮೋಸ ಇಲ್ಲದ ಕಣ್ಣುಗಳು. ಆ ಎರಡು ಕಣ್ಣುಗಳು ತುಂಬ ನಾನೇ ಇದ್ನಲ್ಲ, ಅದು ಯಾಕೆ ನನ್ನ ಅವರು ಕಣ್ಣಲ್ಲಿ ತುಂಬಿಸ್ಕೊಂಡ್ರು? ಜೋಪಾನ ಮಾಡಕ್ಕ, ಅಥವಾ ಜಗತ್ತಿನಲ್ಲಿ ನಿನಗೆ ಇದಕ್ಕಿಂತ ಸುರಕ್ಷಿತ ಜಾಗ ಮತ್ತೊಂದಿಲ್ಲ ಅಂತ ಹೇಳಕ್ಕ? ಅಂದರೆ ಅವರು ನನ್ನನ್ನು ಪ್ರೀತಿಸ್ತಿದ್ದಾರಾ? ಸಾಂಬಾರಕ್ಕಮ್ಮ. ಕರುಣ, ಅವ್ರಿಗೆ ಸಾಂಬಾರಂತೆ. ಯಾಕಡೆಗೆ ಇಟ್ಕೊಂಡಿದ್ಯಮ್ಮ? ಸಾಂಬಾರ್ ಹಾಕೊಂಡು ಚಟ್ನಿ ಆಗ್ತಾ ಇದೆಯಲ್ಲಮ್ಮ. ಕರುಣ, ಯಾಕಮ್ಮ? ನೀ ಅಲ್ಲೋ ಕೂತ್ಕೋ, ನಾನು ಬಡಿಸ್ತೀನಿ, ಕೂತ್ಕೋ. ಕ್ಷಮಿಸಿ ಸರ್. ಕರುಣ, ಅವ್ರದ್ದು 48 ರೂಪಾಯಿ ಆಗಿದೆ, ತಗೊಂಡ್ಬಿಡು. ಕರುಣ, ಅವ್ರದ್ದು 60 ರೂಪಾಯಿ. ಕರುಣ, ಕರುಣ, ಏನಾಗಿದ್ಯಮ್ಮ ನಿಂಗೆ? ಇಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇದೆಯಾ? ಅಯ್ಯೋ ದೇವ್ರೆ, ಆ ಹುಡುಗಿ ಸಮಸ್ಯೆಗೆ ಆದಷ್ಟು ಬೇಗ ಒಂದು ಪರಿಹಾರ ಕೊಡು ತಂದೆ. ವೈಭವ್, ಹಾಗೆ ಅನ್ನದ ಮೇಲೆ ಬೆರಳು ಆಡಿಸ್ಬಾರ್ದು. ಊಟ ಮಾಡು. ಯಾಕಪ್ಪ ವೈಭವ್ ಸುಮ್ಮನೆ ಕೂತ್ಬಿಟ್ಟಿದ್ಯಾ? ಊಟ ಮಾಡೋ. ವೈಭವ್, ನಿನಗೆ ಹೇಳ್ತಿರೋದು, ಎಲ್ಲಿ ಕಳ್ದೋಗ್ಬಿಟ್ಟಿದ್ಯಾ? ಊಟ ಮಾಡೋ. ನನಗೆ ಊಟ ಬೇಡಮ್ಮ. ವೈಭವ್, ವೈಭವ್, ಏ ವೈಭವ್, ಊಟ ನಾ ಹಾಗೆ ಅರ್ಧಕ್ಕೆ ಬಿಟ್ಟು ಹೋಗ್ಬಾರ್ದು. ಬಾಯಿಲ್ಲಿ. ಕೂಗ್ತಾ ಇದ್ರು, ಹಾಗೆ ಹೋಗ್ತಿರೋದು ನೋಡವನು. ಬಾರೋ ಇಲ್ಲಿ. ಏ ವೈಭವ್, ಬಾರೋ, ಸೇರ್ದಷ್ಟು ತಿನ್ನು ಬಾಪ. ನೋಡಿದ್ಯಾ ಶಾಂತ, ಅವನ್ ದುರಹಂಕಾರನ?
ಅಪ್ಪ ಅಮ್ಮನ ಮಾತು ಅಂದ್ರೆ ಅಷ್ಟೊಂದು ತಾತ್ಸಾರನ ಅವನಿಗೆ. ಯಾವಾಗ ನೋಡಿದ್ರು ಏನಾದ್ರೂ ಒಂದು ಕಳ್ಕೊಂಡು ಹಾಕಿರ್ತಾನೆ. ಏನಾದ್ರೂ ಪ್ರಶ್ನೆ ಮಾಡಿದ್ರೆ ತಾರಮಯ್ಯ ಆಡ್ಸೋದು, ಹೊತ್ತಿಂದ ಹೊತ್ತಿನಲ್ಲಿ ಮನೆ ಬಿಟ್ಟು ಆಚೆ ಸುತ್ತಕ್ಕೆ ಹೋಗೋದು. ಹೇಳಿದ ಪ್ರಶ್ನೆಗೆ ಯಾವುದಕ್ಕೂ ಸಮರ್ಪಕವಾದ ಉತ್ತರವೇ ಇಲ್ಲ. ಜಪ ತಪ ಅನುಷ್ಠಾನ ಪೂಜೆ ಪುರಸ್ಕಾರ ಇದ್ಯಾವುದೂ ಇಲ್ಲ. ಶ್ರೋತ್ರಿಯರ ಮನೆ ಲಕ್ಷಣ ಇಲ್ಲ. ಆಡ್ಕೊಳ್ಳೋ ಜನಗಳ ಮುಂದೆ ಜಾರ ಬಿದ್ದರೆ ಬಾಯಿ ಬಡ್ಕೊಂಡು ಆಡ್ಕೊಂಡು ನಗದೇ ಇರ್ತಾರ. ಮದುವೆ ಬೇರೆ ಹತ್ರ ಬರ್ತಾ ಇದೆ. ಮದುವೆ ದಿನ ಹತ್ರ ಬಂದಷ್ಟು ನನ್ನ ತಲೆ ಸಿಡಿದು 1000 ಹೋಳಾಗ್ತಾ ಇದೆ. ಯಾರಿಗೂ ನೆಮ್ಮದಿ ಇಲ್ಲ ಈ ಮನೆಯಲ್ಲಿ. ರೀ ರೀ ದೇವ್ರೆ, ಯಾಕಿಂಥ ಪರೀಕ್ಷೆಗಳನ್ನು ಮಾಡ್ತಿದ್ಯಪ್ಪ? ಒಂದು ಕಡೆ ಅವನು, ಮತ್ತೊಂದು ಕಡೆ ಇವರು. ಹೀಗೆ ಅರ್ಥವಾಗದ ರೀತಿಯಲ್ಲಿ ನಡ್ಕೋತಿದ್ರೆ ಏನು ಅಂತ ತಿಳ್ಕೊಳ್ಳಿ ಭಗವಂತ. ಈ ಮದುವೆ ಒಂದು ಒಳ್ಳೆ ರೀತಿಯಲ್ಲಿ ನಡೆಯೋ ಹಾಗೆ ಮಾಡಪ್ಪ. ನಂಗಿನ್ನೇನು ಬೇಡ, ನಂಗಿನ್ನೇನು ಬೇಡ. ಕರ್ಣ, ನೀನು ಇಲ್ಲಿ? ಕರ್ಣ, Oh my God. ವೈಭವ್, ಕರ್ಣ, ಏನಾಗ್ತಿದೆ ನನಗೆ? ವೈಭವ್, ಕರ್ಣ, ಐ ಲವ್ ಯು. ಕರ್ಣ, 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 ಎಲ್ಲೋದೆ ಕರ್ಣ? ಕರ್ಣ, ಎಲ್ಲೋದೆ ಕರ್ಣ? ಕರ್ಣ,